ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನನ್ನ ಹೆಸರು ಮನು ಅಂತ. ಇವಾಗ ಹೊಸದಾಗಿ ಲಾಗ್ ಶುರು ಮಾಡಿದ್ದೀನಿ. ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಇವಾಗ ಏನಂದರೆ ನನಗೆ 6:30ಗೆ ಡ್ಯೂಟಿ ಇದೆ. ಇವಾಗ ನಾನು ಡ್ಯೂಟಿಗೆ ಹೋಗಬೇಕು. ಇವಾಗ ಆಲ್ಮೋಸ್ಟ್ ಟೈಮ್ ಆಗಿದೆ 6:50 ಆಗಿದೆ ಟೈಮು. ಹಂಗಾಗಿ ಇವಾಗ ನಾನು ಡ್ಯೂಟಿಗೆ ರೆಡಿ ಆಗಬೇಕು. ಗೀಸರ್ ಆನ್ ಮಾಡಿದ್ದೀನಿ. ಅದಕ್ಕೆ ಸದ್ಯಕ್ಕೆ ನನ್ನ ಮನೇಲಿ ಒಬ್ಬನೇ, ನನ್ನ ವೈಫು ಊರಲ್ಲಿದ್ದಾರೆ. ಅವ್ರು ಬಂದಮೇಲೆ ಇಬ್ಬರು ಇರ್ತೀವಿ. ಹಂಗಾಗಿ ಇವಾಗ ಸ್ವಲ್ಪ ಡ್ಯೂಟಿಗೆ ಹೋಗಬೇಕು. ರೆಡಿ ಆಗ್ತೀನಿ. ರೆಡಿ ಆಗಿಬಿಟ್ಟು ನಿಮಗೆ ನಾನು ಡ್ಯೂಟಿಲಿ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ಇವಾಗ ರೆಡಿ ಆಗಿದ್ದೀನಿ. ಇವಾಗ ಡ್ಯೂಟಿಗೆ ಹೋಗಬೇಕು. ಆಲ್ಮೋಸ್ಟ್ ಲೇಟ್ ಆಯಿತು. ಇನ್ನು ಟೈಮ್ ಇರೋದಿನ್ನ ಅರ್ಧ ಗಂಟೆ ನನಗೆ ಡ್ಯೂಟಿಗೆ ಹೋಗೋಕ್ಕೆ. ಇವಾಗ ಹೋಗಲೇಬೇಕು ಇಮಿಡಿಯೇಟ್ಲಿ ಇರೋದ್ರಿಂದಾಗಿ ನಮ್ಮ ಮೇಡಮ್ ಆಲ್ರೆಡಿ 2 ಸತಿ ಫೋನ್ ಮಾಡಿದ್ದಾರೆ, ಎಲ್ಲಿದೆಯಾ ಅಂತ. ಇವಾಗ ಹಂಗಾಗಿ ನಾನು ಡ್ಯೂಟಿಗೆ ಹೊರಟಿದ್ದೀನಿ. ನೆಕ್ಸ್ಟ್ ಸಿಗೋಣ. ಬಿಟ್ಟು ಮನೆಯಿಂದ ಇವಾಗ ಬಂದಿದ್ದೀನಿ ಬೇಸ್ಮೆಂಟಿಗೆ. ಇವಾಗ ಮೇಲೆ ಹೋಗಬೇಕು ಆಫೀಸ್ ಒಳಗಡೆ. ಅಲ್ಲಿ ಕೆಲಸ ಏನಿದೆ ನೋಡಬೇಕು. ಫಸ್ಟು ನೋಡಿ ಆಮೇಲೆ ನಮ್ಮ ಮೇಡಮ್ನ ಸ್ವಲ್ಪ ಏರ್ಪೋರ್ಟಿಗೆ ಡ್ರಾಪ್ ಮಾಡಬೇಕು. ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ವಾಪಸ್ ಬರಬೇಕು ಏರ್ಪೋರ್ಟಿಂದ ಬಂದು ನನಗೆ ಏನು ಕೆಲಸ ಇದೆ ಅನ್ನೋದು ಸ್ವಲ್ಪ ನೋಡಬೇಕು. ಹಾಗಾಗಿ ಇವಾಗ ನಾನು ಮೇಲೆ ಹೋಗ್ತಾ ಇದ್ದೀನಿ ನಮ್ಮ ಮೇಡಮ್ ಮನೆಗೆ. ಹಂಗಾಗಿ ನೋಡೋಣ, ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಅವರು ಇವಾಗ ಕೀನೇ ಹೋಗ್ತಾರೆ. ದುಬೈ ಹೋಗ್ತಾ ಇರ್ತಾರೆ. ದುಬೈಯಿಂದ ಅವರು ಬರೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗ ಅವರು ದುಬೈಗೆ ಹೋಗ್ತಾ ಇರೋದ್ರಿಂದ ನಾನು ಫಸ್ಟ್ ಅವ್ರನ್ನ ಇವಾಗ 6:30ಗೆ ಡ್ರಾಪ್ ಇದೆ ಏರ್ಪೋರ್ಟಿಗೆ. ನಾನು ಡ್ರಾಪ್ ಮಾಡಿಬಿಟ್ಟು ಇವಾಗ ವಾಪಸ್ ಬರ್ತೀನಿ. ಸಿಗೋಣ ಏರ್ಪೋರ್ಟ್. ಆಲ್ರೆಡಿ ಬಂದಿರೋದ್ರಿಂದಾಗಿ ಇವಾಗ ಸುನೀಲ್ कार का चाबी किधर है भाई? गाड़ी का चाबी मेरे से पूछता है भाई। अरे पूछना पड़ेगा हमको। चाबी इधर रखा है, मैं अभी चाबी ले लेता हूँ आराम से वीडियो भाई। चाबी इधर रहेंगी। हाँ, इधर ये चाबी तो मिला है मेरे को। अभी जाएंगी मैडम को ड्रॉप करेंगे। मैडम सूट के साथ तಗೊಂಡು ಹೋಗ್ತಾ ಇದ್ದೀನಿ ಬೇಸ್ಮೆಂಟಿಗೆ. ಗಾಡಿ ಮೇಲೆ ತರಬೇಕಲ್ವ ಇವಾಗ. ಹಾಗಾಗಿ ಗಾಡಿ ಮೇಲೆ ತಗೊಂಡು ಹೋಗ್ತಾ ಇದ್ದೀನಿ ಲಿಫ್ಟಿಗೆ. ಬೆಳಗ್ಗೆನೇ ಏರ್ಪೋರ್ಟ್ಗೆ ಹೋಗ್ಬೇಕು. ಇವಾಗ ಆಲ್ಮೋಸ್ಟು 6 ಗಂಟೆ ಆಗೋಗಿದೆ. 6:15 ಆಗೋಗಿದೆ. ಇವಾಗ ಏರ್ಪೋರ್ಟಿಗೆ ಹೋಗಿ ನಾನು ಮೇಡಮ್ನ ಡ್ರಾಪ್ ಮಾಡಿ ಇವಾಗ ಗಾಡಿನ ಮೇಲೆ ತಗೊಂಡೋಗಿ ಆರಾಮಾಗಿ ಬಿಂದಾಸಾಗಿ ವೆಯ್ಟ್ ಮಾಡಿ 10 ನಿಮಿಷ. ಮೇಡಮ್ ಅಷ್ಟೊಂದು ಕಡೆ ಬರ್ತಾರೆ ಏರ್ಪೋರ್ಟಿಗೆ ಹೋಗೋಕ್ಕೆ. ಅವ್ರ ಜೊತೆ ಹೋಗಿ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ನಾನು ವಾಪಸ್ ಬರಬೇಕು. ಬಂದು ಸಾರ್ ಇನ್ನೂ ಮಲಗಿದ್ದಾರೆ. ನಮ್ಮದು ಅವಾಗ ಅವ್ರ ಸಾರ್ದು ಏನು ಕೆಲಸ ಇದೆ ಅದನ್ನು ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಅದೇ ಡೈಲಿ ರೊಟೇಷನ್ ಅದೇ ಥರನೇ ಇರುತ್ತೆ ನಮ್ಮದು. ಹಂಗೆ ಆರಾಮಾಗಿ ಬಿಂದಾಸಾಗಿ ಮಾಡಿಕೊಂಡು ಸೂಪರಾಗಿ ಇರೋದು ಅಷ್ಟೇ ನನ್ನ ಕೆಲಸ. ಸ್ವಲ್ಪ ಗಾಡಿಗೆ ಸೂಟ್ ಕೇಸ್ ಹಾಕೋಣ. ಮೇಡಮ್ದು ಲಗೇಜ್ ಇತ್ತು ಸ್ವಲ್ಪ, ಅದನ್ನೆಲ್ಲ ಇವಾಗ ಹಾಕಿ ಮೂವ್ ಮಾಡೋಣ ಗಾಡಿನ ಮೇಲೆ. ಆಲ್ಮೋಸ್ಟ್ ಸೂಟ್ ಕೇಸ್ ಪ್ಯಾಕ್ ಮಾಡಾಯಿತು. ನಾನು ಸೂಟ್ ಕೇಸ ಗಾಡಿಗೆ ಇಟ್ಟಿದ್ದೀನಿ. ಇವಾಗ ಗಾಡಿ ಸ್ಟಾರ್ಟ್ ಮಾಡೋಣ ಆರಾಮಾಗಿ. ಆಲ್ರೆಡಿ ನಾವು ಗಾಡಿನ ಬೇಸ್ಮೆಂಟಿಂದ ಮೇಲೆ ತಗೊಂಡು ಬರ್ತಾ ಇದ್ದೀನಿ. ಮೇಡಮ್ ಇನ್ನೂ ಬಂದಿರಲ್ಲ. ಒಂದು 5-10 ನಿಮಿಷ ವೆಯ್ಟ್ ಮಾಡಬೇಕು ಮೇಡಮ್ ಬರೋಕ್ಕೆ. ವೆಯ್ಟ್ ಮಾಡೋಣ, ಬರ್ತಾರೆ. ಅವ್ರು ಬಂದಮೇಲೆ ಅವ್ರನ್ನ ಡ್ರಾಪ್ ಮಾಡೋಣ. ಯಾಕೆಂದರೆ ನಾನು ಗಾಡಿ ಇದ್ದಾಗೆಲ್ಲ ವೀಡಿಯೋ ಮಾಡೋಂಗಿಲ್ಲ, ನಮ್ಮ ಮೇಡಮ್ ಪರ್ಮಿಷನ್ ನನಗೆ ಕೊಟ್ಟಿಲ್ಲ. ಹಾಗಾಗಿ ನಾನು ವೆಯ್ಟ್ ಮಾಡ್ತೀನಿ. ಗಾಡೀಲಿ ಇದ್ದಾಗೆಲ್ಲ ನಾನು ಅದೇ ಕಣ್ಣಕ್ಕೂ ವೀಡಿಯೋ ಮಾಡಲ್ಲ, ಮೇಡಮ್ನ ಮಕ್ಕ ತೋರಿಸಲ್ಲ. ಯಾಕೆಂದರೆ ಅವ್ರ ಹತ್ರ ಇನ್ನೊಂದು ಸತಿ ಪರ್ಮಿಷನ್ ತಗೊಂಡು ನಿಮಗೆ ಪಕ್ಕ ಅವ್ರ ಮಕ್ಕನ ಅವ್ರ ಫ್ಯಾಮಿಲಿನ ಫುಲ್ ತೋರಿಸ್ತೀನಿ ನಿಮಗೆ. ನಮ್ಮ ಹುಲಿಗಳು ಇಟ್ಟಿದ್ದಾರೆ, ಅವರು ನಮ್ಮ ಸಾರು ನಮ್ಮ ಮೇಡಮ್ ಎಲ್ಲರೂ ನಾನು ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಮೇಡಮ್ ಬರ್ತಾರೆ. ಒಂದು 5 ನಿಮಿಷ ವೆಯ್ಟ್ ಮಾಡ್ತೀನಿ. ವೆಯ್ಟ್ ಮಾಡಿದ್ಮೇಲೆ ಪಕ್ಕ ಬರ್ತಾರೆ. ಅವಾಗ ನಾನು ವೀಡಿಯೋ ಆಫ್ ಮಾಡಬೇಕಾಗುತ್ತೆ, ಸರಿನಾ? ನೆಕ್ಸ್ಟ್ ಏರ್ಪೋರ್ಟ್ ಡ್ರಾಪ್ ಮಾಡಿದ್ಮೇಲೆ ನಿಮಗೆ ವೀಡಿಯೋ ಮಾಡ್ತೀನಿ. ಹೆಂಗೆ ಅಂದರೆ ಇವಾಗ ನೋಡಿ ಮೇಡಮ್ನ ಬಿಟ್ಟಿದ್ದೀನಿ. ಇವಾಗ ಆಲ್ಮೋಸ್ಟ್ ನಾನು ಏರ್ಪೋರ್ಟಲ್ಲಿ ಇದ್ದೀನಿ. ಮೇಡಮ್ ಬೇಕಾದ್ರೆ ನೋಡಿ ಇಲ್ಲೇ ಹೋಗ್ತಾ ಇದ್ದಾರೆ. ಇದು ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟು ಕೆಂಪೇಗೌಡ, ಸಕ್ಕತ್ತಾಗಿದೆ. ನಾವು ಆಲ್ರೆಡಿ ಹೊಡ್ತೀನಿ. ಇನ್ನೊಂದು ಬ್ಯಾಡ್ ಲಕ್ ಅಂದರೆ ನನ್ನ ಲೈಫಲ್ಲಿ ಬೆಳಗ್ಗೆ ಗಾಡಿ ಸ್ಟಾರ್ಟ್ ಮಾಡ್ತಿದ್ದಂಗೆ ಗಾಡಿ ಗೊತ್ತಿಲ್ಲ ಏನಾಯ್ತು ಅಂತ ಗಾಡಿಗೂ. ಅದು ಇವಾಗ ಏನಾಗಿದೆ ಅಂದರೆ ರಸ್ತೆ ಮಧ್ಯದಲ್ಲಿ ನಾವು ಹಿಡ್ಕೊಂಡು ಏರ್ಪೋರ್ಟಿಗೆ ಬಂದು ತಲುಪಿದ್ದೀನಿ. ಇವಾಗ ಫಸ್ಟು ನಾನು ಹೋಗೋದು ಪಂಚರ್ ಶಾಪ್. ಲೈಫಲ್ಲಿ ಬ್ಯಾಡ್ ಲಕ್ ಅಂದರೆ ಹೆಂಗಿರುತ್ತೆ ಅಂದರೆ ಹಿಂಗೆ ಇರುತ್ತೆ ಲೈಫಲ್ಲಿ ಬ್ಯಾಡ್ ಲಕ್. ಏನೂ ಮಾಡಂಗಿಲ್ಲ. ಒಂದೊಂದ್ಸತಿ ಬ್ಯಾಡ್ ಲಕ್ ಆಗುತ್ತೆ, ಒಂದೊಂದ್ಸತಿ ಬ್ಯಾಡ್ ಲಕ್ ಆಗಲ್ಲ ಅನ್ನಂಗಿಲ್ಲ. ಬ್ಯಾಡ್ ಲಕ್ ಶುರು ಆಯಿತು ಅಂದರೆ ನನ್ನ ಗಾಡಿ ಪಂಚರೇ ಆಗೋಯ್ತು. ಇದೆ ಗೊತ್ತಿಲ್ಲ, ರಾತ್ರಿ ಆಗಿತ್ತೋ ಇಲ್ಲ ಬೆಳಗ್ಗೆ ಆಗಿತ್ತೋ ನನ್ಗಂತೂ ಲೈಫಲ್ಲಿ ಗೊತ್ತಿಲ್ಲ. ಆದರೆ ಇವಾಗ ಓಕೆ. ಇವಾಗ ಫಸ್ಟು ಪಂಚರ್ ಶಾಪ್ ನಾನು ಹುಡುಕ್ಬಿಟ್ಟು ಗಾಡಿ ಫಸ್ಟು ಪಂಚರ್ ಹಾಕಿಸ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್
ಎಲ್ಲ ನೋಡ್ಬೋದು. ಟರ್ಮಿನಲ್ 2 ಅಲ್ಲಿ ಇದೀನಿ ನಾನು ಇವಾಗ. ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಅದು ನಮ್ ಬೆಂಗಳೂರು ಅಂದ್ಮೇಲೆ ಎಲ್ಲ ಚೆನ್ನಾಗೇ ಇರ್ಬೇಕು. ಪಂಚರ್ ಆಗಿ ಎಷ್ಟೇ ಆದ್ರೂ ನಮ್ಮೂರು, ಹಂಗಾಗಿ ಬೆಂಗಳೂರ್ನ ನಾವ್ ಯಾವ್ದೇ ಕಾರಣಕ್ಕೂ ಬಿಡ್ಕೊಡಲ್ಲ. ನಮ್ ಕರ್ನಾಟಕ ಅಂದ್ಮೇಲೆ ಕರ್ನಾಟಕನೇ. ಆಯ್ತು. ಇವಾಗ ಏನಂದ್ರೆ ನನಗೆ ಮಿನಿಮಮ್ ಅಂದ್ರೆ ಇನ್ನೊಂದು 2 ಕಿಲೋಮೀಟರ್ ಹೋಗ್ಬೇಕು. ಪಂಚರ್ ಶಾಪ್ ಅಲ್ಲಿ ಒಂದು ಪಂಚರ್ ಶಾಪ್ ಇದೆ. ಏರ್ಪೋರ್ಟ್ ಇಂದ ಹೊರಗಡೆ ಬಂದ್ರೆ ಒಂದು ಪಂಚರ್ ಶಾಪ್ ಇದೆ. ಅಲ್ಲೇನಲ್ಲಿದೆ 3-4 ಶಾಪ್ಗಳಿದೆ. ಇವಾಗ ಅಲ್ಲಿಗೆ ಹೋಗಿ ನಾನು ಪಂಚರ್ ಹಾಕ್ಸ್ಕೊಂಡು ಆಮೇಲೆ ಅಲ್ಲಿಂದ ಸ್ವಲ್ಪ ಟಿಫನ್ ಮಾಡ್ಕೊಂಡು ಆರಾಮಾಗಿ ಮನೆಗೆ ಹೋಗೋದು. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಮತ್ತೆ ರೀಜಾಯ್ನಿಂಗ್ ಡ್ಯೂಟಿ ಮತ್ತೆ ಬರಬೇಕು. ಯಾಕಂದ್ರೆ ನಾನು ಬೆಳಿಗ್ಗೆ 6 ಗಂಟೆಗೆ ಬಂದಿರೋದ್ರಿಂದ ಹಂಗಾಗಿ ಲೇಟ್ ಆಗುತ್ತೆ. ಲೇಟ್ ಆದ್ಮೇಲೆ ಈಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋದು ಮತ್ತೆ ಕಾಮನ್. ಇವಾಗ ಏನಾಗಿದೆ ಅಂದ್ರೆ ಇನ್ನು ನನ್ನ ಗಾಡಿಲಿ ಹವಾ ಸ್ವಲ್ಪ ಕಮ್ಮಿ ಇದೆ. ಆಲ್ರೆಡಿ ಟ್ರಾಫಿಕ್ ಎಷ್ಟೊಂದು ಅಡಿ ಆಗಿದೆ ಅಂದ್ರೆ ಏರ್ಪೋರ್ಟ್ ಇಂದ ಹೊರಗಡೆ. ಇನ್ನು ನಾನು ಏರ್ಪೋರ್ಟ್ ಇಂದ ಕರೆಕ್ಟಾಗಿ ಹೊರಗಡೆ ಇದ್ದೀನಿ. ಆಲ್ಮೋಸ್ಟ್ ಒಂದು ಪಂಚರ್ ಶಾಪ್ ಇಲ್ಲಿ ಬಂದೈತೆ. ಆಲ್ರೆಡಿ ಇಲ್ಲೇ ಇದೆ ಪಂಚರ್ ಶಾಪು. ಇವಾಗ ಆರಾಮಾಗಿ ಒಂದು ಪಂಚರ್ ಹಾಕ್ಸ್ಕೊಂಡು ನನ್ನ ಗಾಡಿಗೆ ಹೋಗ್ತಾ ಇರತ್ತೆ. ಆಲ್ರೆಡಿ ಪಂಚರ್ ಆಗಿರೋದ್ರಿಂದ ಏನು ಮಾಡೋಕ್ಕಿಲ್ಲ. ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ, ಕೇಳಬೇಕು ಇವಾಗ ಇವನ್ನ ಪಂಚರ್ ಶಾಪಲ್ಲಿ ನೋಡೋಣ. अभी पंचर शॉप मिला है, अभी पंचर डालेंगे गाड़ी का. इतना हवा कम नहीं हो गया, देखेंगे. अभी पंचर शॉप में है गाड़ी को अभी पंचर डाल, अभी कुछ नहीं है. पंचर ಶಾಪಿಗೆ ಬಂದಿದ್ದಂದ್ರೆ ಪಂಚರ್ ಹಾಕ್ಸ್ಲೇಬೇಕಲ್ವಾ. ಪಂಚರ್ ಹಾಕ್ಸ್ಕೊಂಡು ಇವಾಗ ಆರಾಮಾಗಿ ಹೋಗೋಣ ಮನೆಗೆ. ಆರಾಮಾಗಿ ನಮ್ಮ ಕೆಲಸ ನಾವು ಮಾಡೋಣ. ಪಂಚರ್ ಶಾಪ್ ಹಂಗೆ ಹೋಗಿದ್ದಾರೆ, ಪಂಚರ್ ಆಗಿದೆ. ಬ್ಯಾಡ್ ಲಕ್ ಏನಂದ್ರೆ ಇವಾಗ ನಮ್ದು 2 ಹಿಂದ್ಗಡೆ ಟೈರು ಮತ್ತೆ ಒಂದು ಫ್ರಂಟ್ ಟೈರು, 3 ಟೈರು ಪಂಚರ್. ಯಾಕೆಂದ್ರೆ 3 ಟೈರ್ ಪಂಚರ್ ಹೆಂಗಾಗಿದೆ ಅಂತ ಗೊತ್ತಿಲ್ಲ. ನೆನ್ನೆ ಗಾಡಿ ಯೂಸ್ ಮಾಡಿಲ್ಲ ನಾವು, ಆದ್ರೂ ಪಂಚರ್ ಆಗೈತೆ. 3 ಟೈರ್ ಪಂಚರ್ ಆಗೈತೆ. ಏನು ಮಾಡಂಗಿಲ್ಲ, ಒಂದೊಂದ್ಸತಿ ಬ್ಯಾಡ್ ಲಕ್ ಆದ್ರೆ ಹಿಂಗೆ ಆಗೋದು. 3 ಟೈರ್ ಪಂಚರ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇವಾಗ ಏನಾಗಿದೆ ಅಂದ್ರೆ ಅಲ್ಲಿ ಕ್ಯಾಮ್ರಾ ಇತ್ತು, ಹಂಗಾಗಿ ನಾನು ವಿಡಿಯೋನ ಸ್ಟಾಪ್ ಮಾಡ್ಬೇಕಾದ್ರು. ಯಾಕೆಂದ್ರೆ ನಾವು ಕ್ಯಾಮ್ರಾ ಈಗ ಬೆಂಗಳೂರು ಸಿಟಿ ತುಂಬಾ ನಿಮಗೆ ಗೊತ್ತು, ಕ್ಯಾಮ್ರಾ ಯೂಸ್ ಮಾಡ್ತಾ ಇದಾರೆ ಪೊಲೀಸ್ನವರು ಅಂತ. ಹಂಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಸ್ವಲ್ಪ ಮೊಬೈಲ್ನ ಕ್ಯಾಮ್ರಾ ಇರೋ ಜಾಗದಲ್ಲಿ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಹಂಗಾಗಿ ಅದಕ್ಕೋಸ್ಕರ ನಾನು ಮೊಬೈಲ್ನ ಹೈಡ್ ಮಾಡಿದ್ದೆ. ಪರವಾಗಿಲ್ಲ. ಇವಾಗ ಪಂಚರ್ ಶಾಪಲ್ಲಿ ಪಂಚರ್ ಹಾಕ್ಸ್ಕೊಂಡು ಆಯ್ತು. ಇವಾಗ ನನ್ನ ಜರ್ನಿ ವೈಟ್ ಫೀಲ್ಡಿಗೆ ಹೋಗೋದು. ಇವಾಗ ಆರಾಮಾಗಿ ವೈಟ್ ಫೀಲ್ಡಿಗೆ ಹೋಗಿ ನಾಷ್ಟ ಮಾಡ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಅದೇ ನಮ್ದು ರೊಟೇಷನ್ ಇವಾಗ ಸದ್ಯಕ್ಕೆ. ಇವಾಗ ಆಲ್ರೆಡಿ ಏರ್ಪೋರ್ಟ್ ಇಂದ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಅಭಿ ದೋಸ್ತ ಹಮಾರಾ ಖಾನಾ ಹೋ ಗಯಾ, ಅಭಿ ನಾಷ್ಟಾ ಹೋ ಗಯಾ. ನಾನು ಇವಾಗ ಟಿಫನ್ ತಿಂದಿದ್ದೀನಿ, ಇವಾಗ ಚಾಯ್ ಕುಡ್ದಿದ್ದೀನಿ. ಇವಾಗ ಮೇರಾ ದೋಸ್ತ್ ಖಾನಾ ಖಾ ರಹಾ ಹೈ ಮಸ್ತು. सुनील क्या खा रहे भाई? हाँ क्या खा रहे भाई वो तो बता. मेरा दोस्त ने ನೂಡಲ್ಸ್ ತಿಂತಾ ಇದ್ದಾನೆ ಇವಾಗ. ಆರಾಮ, ಅವನೇನು ಮಾಡ್ಕೊಂತಾನೆ ತಿಂತಾನೆ, ನಮಗೂ ಕೊಡ್ತಾನೆ, ನಾವು ತಿಂತಿದ್ದೀವಿ. ಆರಾಮ್ ಬಿಂದಾಸ್ ಆಗಿದ್ದೀವಿ ಅಲ್ಲ ಸುನೀಲ್? हाँ ओके, चलता रहेंगे. अभी हमारा चाय हो गया, ग्लास रखने के लिए जाओ. अभी हम लोग निकल रहे इधर से हम बाहर निकल रहे. अभी जाएंगे हम लोग थोड़ा बाहर घूमने के लिए. अभी हमारा दोस्त है, नम दोस्त इधर है, ನನ್ನ ಫ್ರೆಂಡ್ अमन भाई मेरा फ्रेंड है. ऐसे हर दिन लगेंगे हमारा वीडियोस कुछ और चलता रहेंगे. ಈ ಬಡ್ಡಿ ಮಕ್ಕಳಿಗೆ ಕನ್ನಡ ಬರಲ್ಲ, ನನಗೆ ಹಿಂದಿ ಬರುತ್ತೆ. ಏನ್ ಮಾಡಂಗಿಲ್ಲ, ಹಿಂದಿ ಇವಾಗ ಮಾತಾಡ್ತಾವ್ರೆ. ನಾನು ಕನ್ನಡ ಕಲಿತಾ ಇದ್ದೀನಿ. ಇವನು ಹರಿಯಾಣದವನು. ನಾವು ಕನ್ನಡ ಕಲಿಸ್ಬೇಕು ಅಂತ ಕನ್ನಡ ಕಲಿಸ್ತಾ ಇದ್ದೀನಿ. ಮುಂದೇನೋ ಕಲಿಸ್ತೀವಿ, ಇವತ್ತು ಕಲಿಸ್ತಾ ಇದೀವಿ. ಡೈಲಿ ಇದೇ ತರ ನಡೀತಾ ಇರುತ್ತೆ ನಮ್ದು. ಇವಾಗ ಸ್ವಲ್ಪ ಬಾರ್ ಹೊರಗಡೆ ಹೋಗ್ತಾ ಇದೀವಿ, ಸುತ್ತಾಡ್ಕೊಂಡ್ ಬರಕ್ಕೆ, ಎಂಜಾಯ್ ಮಾಡಕ್ಕೆ. ಮನೇಲೆ ಇದ್ದು ಬೋರ್ ಹೊಡಿತೈತು ನಮ್ಗ. ಹಂಗಾಗಿ ಇವಾಗ ಸುಮ್ನೆ ಒಂದು ಜಾಲಿ ರೈಡ್ ಹೋಗ್ಬೇಕು ಅಂತ ಹೊರಟಿದೀವಿ. ಹೋಗ್ತಾ ಇದೀವಿ, ಹೋಗ್ಬಿಟ್ಟು ಬರ್ತೀವಿ, ಆಮೇಲೆ ನಿಮ್ಗೆ ಹತ್ರ ಸಿಗ್ತೀವಿ, ಆಮೇಲೆ ಮಾತಾಡೋಣ, ಆಮೇಲೆ ಎಂಜಾಯ್ ಮಾಡೋಣ, ಆಮೇಲೆ ಖುಷಿಯಾಗಿ. ನನ್ನ ಫ್ರೆಂಡ್ ಇದಾರೆ ಇಲ್ಲಿ, ಎಲ್ಲರ ಜೊತೆಲೇ ಇರ್ತೀವಿ, ಯಾವಾಗ್ಲೂ ಮನೇಲೇ ಇರ್ತೀವಿ. ಹ್ಯಾಪಿ. ಅಭಿ ಹಮ್ ಕಿಧರ್ ಜಾ ರहे हो देवम? हम किधर जा रहे हो देवम? ಇವಾಗ ನಾವು ಒಂದು ಐಸ್ ಕ್ರೀಮ್ ತಿನ್ನಕ್ಕೆ ಇಲ್ಲ ಕಾಫಿ ಕುಡಿಯಕ್ಕೆ ಹೋಗ್ತಾ ಇದ್ವಿ. ಮಿರಾಯ ರೋಜ್ ಹತ್ರ ಇದೇ, ಸಿದ್ದಾಪುರ ಹತ್ರ ಇದೆ ಅದು. ಅಲ್ಲಿಗೆ ಹೋಗ್ತಾ ಇದೀವಿ. ಆರಾಮ್ ಜಾಲಿ ಲೈಫಲ್ಲಿ ಏನಿದೆ ಎಂಜಾಯ್ ಮಾಡ್ತಾ ಇರ್ಬೇಕು ಅಷ್ಟೇ. ಲೈಫಲ್ಲಿ ಆ ತರ ಇದೆ ನಮ್ ಜೀವನ. ಚೆನ್ನಾಗಿದೆ ಲೈಫಲ್ಲಿ. ನುಗ್ಕೊಂಡು ಹೋಗ್ತಾ ಇದೀವಿ, ಯಾರು ಸಿಕ್ಕಿದ್ರು ಬಿಡಲ್ಲ, ತಳ್ಕೊಂಡು ಹೋಗ್ತಾ ಇರ್ತೀವಿ ಲೈಫಲ್ಲಿ. ಅದೇ ನಮ್ ಮಜಾ. ಓಕೆ ಅಮನ್ ಕುछ बोलो.
ಗೊತ್ತಿಲ್ಲ ನಾ ಏನ್ ಕೇಳೋ ಗೊತ್ತಿಲ್ಲ ಅಂತಾನೆ ಇವನಿಗೆ ಏನ್ ಹೇಳೋಣ ನಾನು. ಹಿಂದೆ ಒಬ್ಬ ಕೂತವನೆ, ಅವನು ಏನು ಮಾತಾಡಲ್ಲ, ಅವನು ಸೈಲೆಂಟ್ ಬಾಯ್. ದೇವಂ ಹಾ ಓ ಅಚ್ಚ ಬಂದ ಬಹುತ್ ಅಚ್ಚ ಬಂದ. ನಮ್ಗೆಲ್ಲ ಒಳ್ಳೆಯವ್ರೆ, ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ನಿಮಗೆ ಸಿಗ್ತೀವಿ ಮಿರರ್ ರೋಜ್ ಹತ್ರ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಔಟ್ಸೈಡ್ ಬಂದಿದ್ದೀವಿ. ಸುಮ್ಮನೆ ಹಂಗೆ ಒಂದು ಜಾಲಿ ರೈಡ್ ಆ ಥರ ಬಂದಿದ್ದೀವಿ. ಆರಾಮಾಗಿ ಕುತ್ಕೊಂಡಿದ್ದೀವಿ, ತೊಂದರೆ ಇಲ್ಲ. ನಾವಿರೋ ಪ್ಲೇಸಲ್ಲೇ ಆರಾಮಾಗಿ ಕುತ್ಕೊಂಡಿದ್ದೀವಿ, ತೊಂದರೆ ಇಲ್ಲ. ಇವಾಗ ಜಸ್ಟ್ ಒಂದು ವಾಕ್ ಅಂತ ಬಂದಿದ್ವಿ. ಊಟ ಆಯಿತು. ಇವಾಗ ಸುಮ್ಮನೆ ಊಟ ಆದಮೇಲೆ ಸುಮ್ಮನೆ ಹಂಗೆ ಒಂದು ರೌಂಡ್ ಹೊಡಿಬೇಕಲ್ವ. ನನ್ನ ಫ್ರೆಂಡು ಅಲ್ಲಿ ಕೂತವನೆ, ಆರಾಮಾಗಿ ಕೂತ್ಕೊಂಡವನೆ. ಅವ್ನಿಗೂ ಏನು ತೊಂದರೆ ಇಲ್ಲ, ನಮಗೂ ಏನು ತೊಂದರೆ ಇಲ್ಲ. ನಮ್ಮದೇ ಜಾಲಿ ನೋಡೋಕ್ಕೆ ಹಿಂಗಿದೆ ಪ್ಲೇಸು. ಯಾರೂ ಇಲ್ಲ. ನಮ್ಮ ವಿಶಾಲವಾಗಿ ನಮ್ಮ ಪಾಡಿ ನಾವು ಸುಮ್ಮನೆ ಕೂತ್ಕೊಂಡು ಅದು ಮಾತಾಡ್ಕೊಂಡು ಅಲ್ಟೆ ಹೊಡ್ಕೊಂಡು ಇದ್ದೀವಿ ಅಷ್ಟೇ. ಲಾಗು ಚೆನ್ನಾಗಿರದೆ ಇಲ್ಲಿ ನಾವು ಏನು ಮಾಡಬೇಕು ಅದನ್ನು ನಾವು ಎಫರ್ಟ್ ಹಾಕ್ತೀವಿ. ಆದರೆ ಎಫರ್ಟ್ ಹಾಕಿದ್ಮೇಲೆ ಅದು ತುಂಬ ಚೆನ್ನಾಗಿರಲಿ ಅಂತ ನಾವು ಅಂದ್ಕೊತೀವಿ. ಸೂಪರ್, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಜಸ್ಟ್ ಊಟ ಆಯಿತು. ಊಟ ಆದಮೇಲೆ ಹಂಗೆ ಸ್ವಲ್ಪ ಒಂದು ರೌಂಡ್ ಹೊಡ್ಕೊಂಡು ಆರಾಮಾಗಿ ಸುಮ್ಮನೆ ಬಂದಿದ್ದೀವಿ.